ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ಜಾವದಲ್ಲಿ ಡೇ 39 ನೋಡಿ ಪ್ರಿಯರೇ, 40 ಡೇಸ್ ಮಾರ್ನಿಂಗ್ ಈವ್ನಿಂಗ್ ಯಾವಾಗ ಸಮಯ ಹೋಯಿತು ನನಗೆ ಗೊತ್ತೇ ಆಗಿಲ್ಲ. ಫಾರ್ ಲಾರ್ಡ್ ಗ್ರೇಸ್, ಯೇಸುವಿನ ಪ್ರಸನ್ನತೆ, ಆಲ್ಮೈಟಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ನಿಮಗೆ ಸ್ತೋತ್ರ. ಇವತ್ತಿನ ವಾಕ್ಯ ಭಾಗ್ಯ ನಾವು ನೋಡುವಾಗ ದೇವರು ನಮ್ಮನ್ನು ಈ ಮುಂಜಾನೆ ಜಾವದಲ್ಲಿ ನಮಗಾಗಿ ಎಷ್ಟೆಲ್ಲ ಪ್ರಯಾಸ ಪಡ್ತಾನೆಂಬ ನೋಡೋಣ. ಆದರೆ ನಾವು ಆತನಿಗಾಗಿ ಸಮರ್ಪಿಸಬೇಕು. ಯಾವಾಗ ನಾವು ಮುಂಜಾನೆ ಜಾವ ಅಂದರೆ 3 ಗಂಟೆ 4 ಗಂಟೆ 5 ಗಂಟೆ ಒಳಗಡೆ ಪ್ರಾರ್ಥನೆಯ ಮೂಲಕ ಆತನಿಗೆ ಮನವಿ ಇಡುವಾಗ ಆತನು ನಮ್ಮ ಪ್ರಾರ್ಥನೆಗೆ ಆನ್ಸರ್ ಕೊಡುವಂತನಾಗಿದ್ದಾನೆ. ನಾವು ಕೇಳಿದ ಪ್ರಾರ್ಥನೆಗೆ ಮೊರೆ ಕೊಡುವಂತನಾಗಿದ್ದಾನೆ. ನಾವು ಅದೇ ವಾಕ್ಯ ಭಾಗದಲ್ಲಿ ನೋಡ್ಬೋದು. ಅದಕ್ಕಾಗಿ ನಾನು ಅಪೊಸ್ತಲಿಕ್ ಪೌಲ್ ಅನಿಲ್, ನನ್ನ ಮಿನಿಸ್ಟ್ರಿ ಹೆಸರು ಅಪೊಸ್ತಲಿಕ್ ಪೌಲ್ ಅನಿಲ್ ಮಿನಿಸ್ಟ್ರಿ, ನನ್ನ ಸಭೆ ಹೆಸರು ದ ಚರ್ಚ್ ಆಫ್ ದ ಮಿರಕಲ್ ವಂಡರ್ಸ್ ಆ್ಯಂಡ್ ಸೈನ್. ನಾನು ಬಂದುಬಿಟ್ಟು ಬೀದರ್. ಹಾಗಾಗಿ ದೇವರು ನನಗಾಗಿ ಆರಿಸಿಕೊಂಡಿದ್ದಾನೆ. ಆತನ ಜನರಿಗಾಗಿ, ಆತನ ಸೇವೆಗಾಗಿ, ಆತನಿಗಾಗಿ ಸಮರ್ಪಿಸಿದ್ದೇನೆ ನನ್ನನ್ನು ನಾನು. ಯಾಕಂದರೆ ಆತನನ್ನು ಆರಿಸಿಕೊಂಡಾಗ ಮಾತ್ರ ನಾನು ಇದೆಲ್ಲ ಮಾಡೋ ಕಾರ್ಯ ಆಗುತ್ತದೆ. ಯಾಕಂದರೆ ನನ್ನನ್ನು ನಾನು ಮಾಡಿಕೊಳ್ಳುವುದಕ್ಕೆ ಏನೂ ಇಲ್ಲ. ಯಾಕಂದರೆ ಅಷ್ಟು ಸಾಮರ್ಥ್ಯವು ನನ್ನಲ್ಲಿಲ್ಲ, ಅಷ್ಟು ಬುದ್ಧಿ ಜ್ಞಾನ ವಿವೇಕ ನನ್ನಲ್ಲಿಲ್ಲ. ಯಾಕಂದರೆ ದೇವರಿಂದ ಬಂದಿದ್ದ ಬುದ್ಧಿ ಜ್ಞಾನದಿಂದ ಮಾತ್ರ ನಾವು ನಡೆಯಬೇಕಾಗುತ್ತದೆ. ಯಾಕಂದರೆ ನಾವು ದೇವರ ಮಕ್ಕಳಾಗಿ ಅಂಗೀಕರಿಸಿದ್ದೀವಿ. ದೇವರು ನಮ್ಮಲ್ಲಿರುವಾಗ ನಮಗೆ ಯಾವ ಕೊರತೆ ಬರುವುದಿಲ್ಲ. ನೋಡಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ವಾಕ್ಯದಿಂದ ನಿಮ್ಮನ್ನು ಕೇಳುವಂತನಾಗಿದ್ದೇನೆ. ಓ ಸರ್ವಶಕ್ತನಾದ ದೇವರೇ, ಆಲ್ಮೈಟಿ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಿಮ್ಮ ಸರ್ವಶಕ್ತಿಗಾಗಿ ನಾನು ವಂದಿಸ್ತೇನೆ ಸಪ್ಪ. ನಮಗಾಗಿ ನೀನು ಎಷ್ಟೆಲ್ಲ ತ್ಯಾಗಗಳು ಮಾಡಿದೆ ಸಪ್ಪ. ನಮಗಾಗಿ ಎಷ್ಟೆಲ್ಲ ಆಶೀರ್ವಾದ ಅಭಿಷೇಕಗಳು ಇಟ್ಟಿದೆ ಸಪ್ಪ. ಅವೆಲ್ಲವೂ ನಾವು ಇವತ್ತು ಪಡೆದುಕೊಳ್ಳುವಂತೆ ನನ್ನ ಮೂಲಕ ಕಾರ್ಯ ಮಾಡಿಸಿದ್ದಾಗಿ ಸರ್ವಶಕ್ತನಾದ ಯೇಸುವೆ, ನಿನ್ನ ಮಹಿಮೆ, ನಿನ್ನ ರಾಜ್ಯದಲ್ಲಿ ನಮ್ಮನ್ನು ನಡೆಸಿ ಸಪ್ಪ. ನೀ ಮಾಡುವಂಥ ಕಾರ್ಯಗಳು ನಾವು ಮಾಡುವಂತೆ ನಮ್ಮನ್ನು ನಡೆಸಿ ಸಪ್ಪ. ನಿನ್ನ ಮಾರ್ಗದಲ್ಲಿ ನೀನು ನಮಗಾಗಿ ಇಟ್ಟಿದ್ದ ಒಂದೊಂದು ಕಾರ್ಯದಲ್ಲಿ ನಮ್ಮನ್ನು ನಡೆಸಿ ಸಪ್ಪ. ಹೌದು ಯೇಸುವೆ, ನೀನು ನಮ್ಮ ಹೃದಯವನ್ನು ಬಲ್ಲುವಂಥ ದೇವರಾಗಿದೆ ಸಪ್ಪ. ನಿನ್ನ ರಕ್ಷಣೆ ನಮ್ಮ ಮೇಲೆ ಬಿದ್ದಾಗ ನಮ್ಮ ಹೃದಯವನ್ನು ತೆರೆಯಲ್ಪಡುವಂಥ ದೇವರು ನೀನಾಗಿದೆ. ಅದಕ್ಕಾಗಿ ಸ್ವಾಮಿ, ಈ ವಾಕ್ಯ ನೋಡುವಂಥ ಮಕ್ಕಳ ಮೇಲೆ ಇದು ಹೃದಯದಲ್ಲಿ ಇಳಿಯುವಂತೆ ನೀನು ಕಾರ್ಯ ಮಾಡುವ ಸಪ್ಪ. ಹೋಲಿ ಗೋಸ್ಟ್, ನೀವು ಮುಂದಿನ ಕಾರ್ಯಗಳು ನಿಮ್ಮ ಕೈಗೆ ಒಪ್ಪಿಸ್ತೇನೆ, ಎಲ್ಲ ತಂದೆಗೆ ಒಪ್ಪಿಸ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಸಿಗುತ್ತೇನೆ. ಆಮೇಲೆ ಆಮೇಲೆ ಹಲ್ಲೆಲೂಯ. ನೋಡಿ ದೇವರೇ, ಪ್ರಿಯ ಜನರೇ, ನಾವು ಇವತ್ತಿನ ವಾಕ್ಯ ನೋಡಬೇಕಾದರೆ ಕೀರ್ತನೆಗಳು 5ನೇ ಸಂಧಿ 3ನೇ ವಚನ ಇಷ್ಟು: ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ನೋಡಿ, ಇಲ್ಲಿ ದಾವೀದನು ಮನವಿ ಮಾಡ್ತಾ ಇದ್ದಾನೆ ತಂದೆಯಾದ ದೇವರಿಗೆ. ಉದಯ ಕಾಲದಲ್ಲಿ ಅಂದರೆ ಮುಂಜಾನೆ ಜಾವದಲ್ಲಿ 3, 4, 5ನೇ ತಾಸಿನವರೆಗೆ ಇದು ಉದಯ ಕಾಲವಾಗಿರುತ್ತದೆ. ನಾವು ಇದೇ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಆದಿಕಾಂಡದಲ್ಲಿ ಯಾಕೋಬನು ಯಾವ ರೀತಿಯಾಗಿ ದೇವರ ಜೊತೆ ಹೋರಾಡಿದನು, ಅದನ್ನು ಮುಂಜಾನೆ ಜಾವದಲ್ಲಿತ್ತು. ಆತನ ಆಶೀರ್ವಾದ ಪಡೆಯುವವರೆಗೂ ಆತನನ್ನು ಬಿಡಲಿಲ್ಲ. ನೀವು ನಿಮ್ಮ ಯಾವುದೊಂದು ಕಾರ್ಯ ಬೇಕು, ನೀವು ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ಮುನ್ನಡೆಯಬೇಕಂದ್ರೆ ನೀವು ಆತನಲ್ಲಿ ಕಾರ್ಯ ಮಾಡಬೇಕು. ಯಾವ ಕಾರ್ಯ? ದೇವರಿಗೆ ಏನು ಮಾಡಬೇಕು? ಉದಯ ಕಾಲದಲ್ಲಿ ನೀವು ಏನು ಮಾಡಬೇಕು? ನೀನು ಪ್ರಾರ್ಥಿಸಬೇಕು. ಆಗ ಆತನು ನಿನ್ನ ಸ್ವರವನ್ನು ಕೇಳುವಂತನಾಗಿದ್ದಾನೆ. ಯಾವಾಗ ಸ್ವರ ಕೇಳ್ತಾನೆ? ನೀನು ಪ್ರಾರ್ಥನೆ ಮೂಲಕ ಆತನನ್ನು ಅಂಗೀಕರಿಸಿದಾಗ ಮಾತ್ರ. ನೀನು ಪ್ರಾರ್ಥನೆ ಮೂಲಕ ಆತನನ್ನು ಸ್ತುತಿ ಸ್ತೋತ್ರ ಮಾಡುವಾಗ, ನಿನ್ನ ಪ್ರಾರ್ಥನೆ ಮೂಲಕ ಆತನ ನಿನ್ನ ವಿಜ್ಞಾಪನೆಯನ್ನು ನೋಡೋಣ, ನಿನ್ನ ಮೊರೆಯನ್ನು ಕೇಳಲ್ಪಡ್ತಾನೆ. ನೀ ಯಾವಾಗ ಲೋಕವೆಲ್ಲ ಮಲಗಿರುವಾಗ ನೀನು ಎದ್ದು ಆತನಿಗೆ ಆರಾಧಿಸುತ್ತಾ, ಆತನಲ್ಲಿ ವರ್ಷಿಪ್ ಮಾಡುತ್ತಾ, ಆತನಿಗೆ ಮೊರೆ ಇಡುತ್ತಾ, ಆತನ ನಾಮದಲ್ಲಿ ನೀನು ಹೆಚ್ಚಾಗಿ ಕೂಗುತ್ತಾ, ಬಲವಾಗಿ ಸಾಕ್ಷಿಯಾಗಿ ನೀನು ಎದ್ದೇಳುತ್ತಿ, ಆವಾಗ ನಿನ್ನನ್ನು ನೋಡುವಂಥ ದೇವರಾಗಿದ್ದಾನೆ. ಎರಡನೇದಾಗಿ, ನೀನು ಪ್ರಾರ್ಥಿಸುವಾಗ ನಿನ್ನ ಗಮನ ದೇವರ
ಸ್ಪರ್ಶ ದೇವರ ವಾಕ್ಯದ ಮೇಲೆ ಇರಬೇಕು. ಯಾವ ರೀತಿಯಾಗಿ ಎಂದರೆ, ನೀನು ಯಾವುದೇ ಒಂದು ಪಾಪದಲ್ಲಿ ಇದ್ದಿರ್ಬೋದು, ಅದು ನಿನಗೂ ನಿನ್ನ ಮನಸ್ಸಿಗೆ ನಿನಗೆ ಮಾತ್ರ ಗೊತ್ತಿರುವಂಥದ್ದಾಗಿದೆ. ಆ ಪಾಪದಿಂದ ಹೊರ ಬರಬೇಕು. ಮೊದಲು ನೀನು ಆ ಪಾಪದಿಂದ ಹೊರ ಬಂದಾಗ ಮಾತ್ರ ನಿನ್ನಲ್ಲಿ ಕಾರ್ಯ ಮಾಡುವಂಥ ದೇವರು ನಿನ್ನನ್ನು ಮುಂದೆ ನಡೆಸುವಂತನಾಗಿದ್ದಾನೆ. ಇಲ್ಲಾಂದರೆ ನೀನು ದೇವರ ಸಮ್ಮುಖದಲ್ಲಿ ನೀನು ಎಷ್ಟೇ ಪ್ರಾರ್ಥಿಸು ಆತ ನಿನ್ನ ಮೊರೆ ಕೇಳುತ್ತಾನೆ, ನಿನ್ನನ್ನು ನೋಡುತ್ತಾನೆ. ಆದರೆ ನಿನ್ನ ಆ ಆಶೀರ್ವಾದ ಎಲ್ಲಿ ಬರಬೇಕಿತ್ತು ಆ ಆಶೀರ್ವಾದ ಬರಲ್ಲ. ಯಾಕಂದರೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೇನೆ, ನೀವು ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ಪ್ರಾರ್ಥಿಸ್ತೀರಿ, ಮೊರೆ ಇಡ್ತೀರ, ಆತನ ಮಾರ್ಗದಲ್ಲಿ ನಡೀತೀರ. ಎಲ್ಲೋ ಯಾರ ಜೊತೆ ಅಂದರೆ ಯಾರೋ ಒಬ್ಬ ಚಾಡಿಕೋರನ ಜೊತೆ ಓದಿರುತ್ತೇವೆ. ಆ ಚಾಡಿಕೋರನ ಜೊತೆ ಇದ್ದಾಗ ನಿಮಗೂ ಅದೇ ಒಂದು ಮನಸ್ಥಿತಿ ಬಂದುಬಿಡ್ತೀವಿ. ಯಾವ ರೀತಿಯಾಗಿ ಅಂದರೆ, ನೀನಿರ್ಬೋದು, ನಿನ್ನ ಮೆಂಟಲಿ ನೀನು ಅನ್ಬೋದೇ ನಾನು ಸ್ಟ್ರಾಂಗ್ ಆಗಿದೆ, ಆದರೆ ನಿನ್ನಲ್ಲಿ ಒಳಗಿರುವಂಥ ಆತ್ಮ ಏನಿರ್ತದೆ, ನಿನ್ನ ಸೋಲು ಅದಕ್ಕೆ ಕೆಡವಲ್ಪಡ್ತದೆ. ಅವನ ಮುಖಾಂತರ ನೀನು ನಿಲ್ಲುವಾಗ ಅವನು ಆಡುವ ಒಂದೊಂದು ಮಾತು ಅವನನ್ನು ಮಾಡುವ ಒಂದೊಂದು ಕಾರ್ಯದಲ್ಲಿ ನೀನು ಇನ್ವಾಲ್ವ್ ಆಗುತ್ತೀಯ. ಅವನು ಯೋಚನೆಯಲ್ಲಿ ನೀನು ತೊಲಗುತ್ತಿ, ನಿನ್ನ ಎಷ್ಟೇ ಪ್ರಯತ್ನ ಪಟ್ಟರೆ ನೀನು ಹಾಳಾಗ್ತೀಯ ಅಂತರ ಮಧ್ಯದಲ್ಲಿ ಇರ್ಬೋದು. ನಿನಗೆ ಕುಡುಕರ ಮಧ್ಯದಲ್ಲಿದ್ದೆ ಅಂತ ನೀನು ಯಾರಾದರೂ ಗೆಳೆಯನು ಬೈಯುವಂತನಾಗಿರ್ತಾನೆ, ಅಲ್ಲಿ ನಿನ್ನ ಸಾಮರ್ಥ್ಯ ಕೊಳ್ಳುವಂತನಾಗಿದೆ. ಹಾಗಾಗಿ ನಾವು ಮಾಡಿದ ಪ್ರಾರ್ಥನೆಗೆ ನಮಗೆ ಉತ್ತರ ಯಾಕೆ ಸಿಗಲ್ಲ? ನಾವು ಪ್ರಾರ್ಥನೆಗೆ ಎಷ್ಟು ಮನವಿ ಮಾಡ್ತೀವಿ, ನಮ್ಮ ಪ್ರಾರ್ಥನೆಗೆ ಆನ್ಸರೇ ಸಿಗಲ್ಲ. ದೇವರೇ, ನಾನು ಎಷ್ಟು ಮಾಡಿದೆ ಪ್ರಯತ್ನ, ಯಾಕಾಗಿಲ್ಲ ಅಂದರೆ ಪಾಪ. ನಾವು ಇದ್ರ ಬಗ್ಗೆದಾಗ ನೋಡ್ತೀವಿ. ಯಾವಾಗ ದಾವೀದ ರಾಜನು ಪಾಪ ಮಾಡಿದ, ಬೆತ್ತೆಸಳ ಜೊತೆ ಸಂಬಂಧವು ಕೂಡಿದಾಗ ಅದು ಒಂದು ಕೆಟ್ಟದಾಗಿತ್ತು. ಅದು ಅಲ್ಲಿಗೆ ಮುಗಿದಿದ್ದಿಲ್ಲ. ಅವನು ಏನು ಮಾಡ್ದ, ಆ ಒಂದು ಹೆಣ್ಮಗಳನ್ನ ಗಂಡನ ಕೂಡ ಏನು ಮಾಡ್ತಾನೆ, ದಾವೀದ ರಾಜ ಒಂದು ಪ್ಲ್ಯಾನ್ ಮಾಡಿ ಅವನನ್ನು ಘೋರವಾದ ಒಂದು ಯುದ್ಧದಲ್ಲಿ ಬಿಡುವಂತನಾಗಿದ್ದಾನೆ. ಅಂದರೆ ಆ ಯುದ್ಧದಲ್ಲಿ, ಆ ಸ್ಥಳದಲ್ಲಿ ಯುದ್ಧದಲ್ಲಿ ಹಲವಾರು ಜನರು ಸೈನಿಕರು ಅಲ್ಲಿ ಏನಾಗ್ತಾರೆ, ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕೊಡುವಂಥದ್ದು. ಅಂಥ ಸ್ಥಳದಲ್ಲಿ ದಾವೀದ ರಾಜನು ಪಾಪ ಮಾಡ್ತಾನೆ. ಅವನು ಪಾಪ ಮಾಡಿದಾಗ ಬೆತ್ತೆಸಳ ಜೊತೆ ಕೂಡಿದಾಗ ಅವನಿಗೆ ಗಂಡು ಮಗು ಆಗುತ್ತದೆ. ಆ ಗಂಡು ಮಗು ಆಗಿದಾಗ ದೇವರ ಕೋಪ ಅವನ ಮೇಲೆ ಇಳಿದು ಬರುತ್ತದೆ. ನೋಡಿ, ಇಲ್ಲಿ ದಾವೀದನು ಎಷ್ಟು ಅಭಿಷೇಕಿತನಾಗಿದ್ದನು. ಅವನ ಜೀವಿತ ನೋಡಬೇಕಾದ್ರೆ, ಅವನು ಚಿಕ್ಕದಿದ್ದಾಗ, ನಾವು ನೋಡಬೇಕಾದ್ರೆ ಒಂದು 15 ವರ್ಷದಿದ್ದಾಗ ಅವನನ್ನು ನೋಡಲ್ಪಡ್ತೇವೆ. ಅಲ್ಲಿಂದ ಅವನು ಏನು ಮಾಡ್ತಾನೆ, ದೇವರಿಗೆ ಸ್ತುತಿ ಸ್ತೋತ್ರಗಳು, ಪ್ರಾರ್ಥನೆ ಮೂಲಕ ಕಾರ್ಯಗಳು, ಎಲ್ಲದರಲ್ಲಿ ಯೇಸುವನ್ನೇ ಮಾತ್ರ ಅಂಗೀಕರಿಸಿದ್ದಾನು. ಆದರೆ ಬರ್ತಾ ಏನು ಮಾಡ್ತಾನೋ, ಎಲ್ಲೋ ಪಾಪ ದ್ರೋಹದಲ್ಲಿ ಒಂದು ಕ್ಷಣದಲ್ಲಿ ಮಾತ್ರ ದೇವರನ್ನು ಮರೆತಿದ್ದ. ಒಂದೇ ಕ್ಷಣದಲ್ಲಿ ನೋಡಿ, ಅವಳಲ್ಲಿ ಸ್ನಾನ ಮಾಡುತ್ತಿರುವಾಗ ಇವನು ತನ್ನ ಮೈಲಲ್ಲಿ ನಿಂತು ಮೇಲ್ಗಡೆ ಓಡಾಡುತ್ತಿರುವಾಗ ಅವಳ ಕಣ್ಣಿಗೆ ಬಿದ್ದಿದ್ದ ದೃಶ್ಯ, ಅದೇ ಸೈತಾನನ ಒಂದು ಸಮಯವಾಗುತ್ತೆ. ನೋಡಿ, ಸೈತಾನನ 24 ಗಂಟೆ ನಿಮ್ಮ ಜೊತೆಯಾಗಿರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸೈತಾನನು ಮಾಡುವ ಕಾರ್ಯ ಅವನು ನೋಟಾದ ಒಂದು ಪಾಯಿಂಟಲ್ಲಿ ಮಾಡುವಂತನಾಗಿದ್ದಾನೆ. ಇಲ್ಲಿ ಬೆತ್ತಸಳಲು ಯಾಕೆ, ಅವಳಿಗೂ ಅಲ್ಲಿ ಸ್ನಾನ ಮಾಡಬೇಕಿತ್ತು, ಅವಳು ಮುಚ್ಚಿ ಮರೆದಾಗಿ ಮಾಡ್ಬೋದಿತ್ತು. ಅವಳು ನನಗೂ ಇದೆಲ್ಲ ಆಸೆ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಆದರೆ ದೇವರ ಕಾರ್ಯದಲ್ಲಿ ದೇವರು ಯಾಕೆ ಇದೆಲ್ಲ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆಂದರೆ, ಪಾಪ ಎನ್ನುವುದು ಯಾವ್ಯಾವ ಭಾಗದಲ್ಲಿ ಬರುತ್ತದೆ ಅಂತೇಳಿ ತೋರಿಸಲ್ಪಡ್ತದೆ. ಆ ಪಾಪದಿಂದ ಏನಾಯಿತು, ಆ ಮಗುವು ಸಾಯಲ್ಪಡ್ತು, ಅವನಿಗೂ ಶಾಪ ಬಂತು, ಅವನ ಸಂತತಿ ಮೇಲೆ ಪಾಪ ಬಂತು. ಆ ಶಾಪದಿಂದ ದೇವರು ಅವನಿಗೆ ಏನು ಮಾಡ್ದ, ತನ್ನ ಮಕ್ಕಳಲ್ಲೇ ವ್ಯಭಿಚಾರವನ್ನು ಸ್ಟಾರ್ಟ್ ಆಯಿತು. ತನ್ನ ಮಕ್ಕಳಲ್ಲೇ ಕೊಲೆಗಾಪತ ಆಯಿತು. ಅಣ್ಣ ತಮ್ಮಂದರ ಮಧ್ಯೆಯೇ ಕೊಲೆ ಆಪತ ಮಾಡಿತು. ಒಂದು ಪಾಪ, ಆತನ ತಂದೆ ಮಾಡಿದ ಪಾಪಕ್ಕೆ ಇದೆಲ್ಲ ಕಾರ್ಯವಾಯಿತು. ಹಾಗಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಲ್ಪಡ್ತೇವೆ. ಸ್ವಲ್ಪ ನಾವು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೇವೆ, ಮಧ್ಯಾಹ್ನ ಪ್ರಾರ್ಥಿಸ್ತೇನೆ, ಯಾವಾಗ ನೋಡೋದು ನೀನು ಸ್ತುತಿ ಸ್ತೋತ್ರದಲ್ಲೇ ಇರ್ತೇನೆ. ಆದರೆ ಪಾಪ ಎನ್ನುವುದು, ನೀನು ಎಲ್ಲಿ ಇರ್ತಿ, ಯಾರ ಜೊತೆ ಇರ್ತಿ, ಯಾರ ಮಗ್ಗಲಲ್ಲಿ ಇರ್ತಿ, ನಿನ್ನ ಹೃದಯದಲ್ಲಿ ಯಾವ್ಯಾವ ಕಾರ್ಯಗಳು ನಡೀತಾ ಇದೆ ಅಂತ ನಿನಗೆ ಆ ಸರ್ವಶಕ್ತನಾದ ದೇವರಿಗೆ ಮಾತ್ರ ಗೊತ್ತಾಗುತ್ತದೆ. ಹಾಗಾಗಿ ಪ್ರಿಯರೇ, ನಾವು ಮತ್ತೆ ಮುಂದಿನ ವಾಕ್ಯ ಓದುತ್ತೇವೆ. ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆಮೇಲೆ ನೋಡಲಿ, ಉದಯ ಕಾಲದಲ್ಲಿ ಏನು ಮಾಡ್ತೇನೆ, ನನ್ನ ಪ್ರಾರ್ಥನೆಯನ್ನು ಮಾಡಿ ನಾನು ಎದುರು ನೋಡುತ್ತಾ ಸದುತ್ತರವನ್ನು ಕಾಯುತ್ತಾ ಇದ್ದೇನೆ. ಅಂದರೆ ನಾನು ಮಾಡಿದ ಮನವಿ, ನನಗೇನು ಬೇಕಿತ್ತು ಅದೆಲ್ಲ ದೇವರ ಮುಂದೆ ಅವನು ಏನು ಮಾಡ್ದ, ಎಲ್ಲವನ್ನು ಅರ್ಪಿಸಿದ, ಎಲ್ಲ ಮೊರೆಯನ್ನು ಇಟ್ಟ. ಆತನು ಮೊರೆ ಇಟ್ಟಾಗ ಆತನ ಪ್ರಾರ್ಥನೆಗಾಗಿ ಆತನು ಕಾಯುತ್ತಿದ್ದ ಸದ್ದುತ್ತರಕ್ಕಾಗಿ.
ಆದರೆ ಇಲ್ಲಿ ನೋಡುವಂಥದ್ದಾಗಿದೆ, ನೀವು ಒಳ್ಳೆಯವರಾಗಿ ಒಳ್ಳೆಯ ನಡತೆಯುಳ್ಳವರಾಗಿದ್ದಾಗ ನಿಮಗೆ ಕಾರ್ಯ ನಡೆಯಲ್ಪಡುತ್ತದೆ. ಎಲ್ಲಿವರೆಗೆ ನೀವು ದೇವರ ಸಮ್ಮುಖದಲ್ಲಿ ಹೋಗಿ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳಬೇಕು. ಯೇಸುವೆ, ಇವತ್ತು ನಾನು ಮಾಡಿದ ಪಾಪಗಳಿಗಾಗಿ ಕ್ಷಮಾಪಣೆ. ಹಾಗಂತ ನೀವು ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಸೆಕೆಂಡ್ ಪಾಪ ಮಾಡುವುದರಲ್ಲಿ ಒಳಗೆ ಬೀಳ್ತಾ ಬೀಳ್ತಾ ಹೋದರೆ ದೇವರು ನಿಮ್ಮನ್ನು ನೋಡುವಂತನಲ್ಲ. ನಿಮ್ಮನ್ನು ನೋಡುತ್ತಾನೆ, ನಿಮ್ಮನ್ನು ಕಾಯುತ್ತಾನೆ, ನಿಮ್ಮ ಕಾರ್ಯಗಳಿಗೆ ಸಕ್ಸಸ್ ಇರಲ್ಲ. ನೀವೇನು ಕಾರ್ಯ ಮಾಡಬೇಕಂತ ಇದ್ದೀರಾ, ನಾನು ನೀವು ಹೇಳುವಾಗ ನೀವೇನೋ ಒಂದು ಜಾಬಿಗೆ ಹೋಗ್ಬೇಕಂತ ಇದ್ದೀರಾ, ನೀವೊಂದು ಯಾವುದೇ ಹೆಣ್ಣುಮಗಳಿಗೆ ನೋಡಿ ಮೋಹಿಸಿ ಅವರಿಗೆ ವ್ಯಭಿಚಾರದಲ್ಲಿ ಹೋಗಿರಿ. ಆದರೆ ನಿಮಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೀರ, ಪ್ರಾರ್ಥನೆ ಮಾಡೋಗ್ತೀರ, ಆ ಜಾಬ್ ನಿಮಗಾಗಲ್ಲ. ಯಾಕಾಗಲ್ಲ? ನೀವು ದುರಾತ್ಮನ ಮಾರ್ಗದಲ್ಲಿ ನಡೆದಿರಿ. ನೀವು ಮೋಹಿಸಿದಾಗ ದೇವರು ಏನು ಹೇಳ್ತಾನೆ, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಒಂದು ಕಣ್ಣು ತೆಗೆದುಹಾಕು, ನಿನ್ನ ಕೈ ಕೆಟ್ಟದಾಗಿದ್ದರೆ ನಿನ್ನ ಕೈ ತೆಗಿ, ನಿನ್ನ ಕಾಲು ಕೆಟ್ಟದಾಗಿ ಕ್ಯಾರ ಮಾಡಿದರೆ ಕಾಲು ತೆಗೆದು ಹಾಕು. ಒಂದೇ ಕೈ ಒಂದೇ ಕಣ್ಣಿರುವುದನ್ನು ಎಷ್ಟು ಉತ್ತಮವಾಗಿ ಹೇಳುತ್ತಾನೆ ದೇವರು. ಅದಕ್ಕಾಗಿ ಯೇಸು ನಮಗೆ ಮಾತಿರೋದು, ನೀನು ಯಾವರ ಜೊತೆ ಇರ್ತಿ, ಇವತ್ತು ನಿನ್ನ ಸಹೋದರಿಯಾಗಲಿ, ನಿನ್ನ ಜೊತೆ ಕೆಲಸ ಮಾಡುವವರಾಗಲಿ, ನಿನ್ನಲ್ಲಿ ಯಾರೇ ಆಗಲಿ, ಅವರು ನಿನಗಾಗಿ ವಿಘ್ನ ಆದರೆ ಅವರನ್ನು ಬಿಟ್ಟು ಬಿಡು ಅಂತೇಳಿ ಯೇಸು ಹೇಳ್ತಾನೆ. ಕಡ್ದು ಹಾಕು ಅಂದರೆ ಅರ್ಥ ಆ ಒಂದು ದುರಾತ್ಮನ ಕಾರ್ಯದಲ್ಲಿ ನಡೆಯುವುದು, ಆ ಒಂದು ಕಾರ್ಯದಲ್ಲಿ ದೇವರಿಗೆ ಮೆಚ್ಚುಗೆ ಆಗಲ್ಲ, ದೇವರಿಗೆ ಹೇಸಿಗೆ ಆಗುವ ಕೆಲಸದಲ್ಲಿ ದೇವರಿಗೆ ಆವಿದ್ಯತೆ ಆಗುವ ಜೊತೆ ನಾವು ಕೂಡಬೇಡ ಅಂತೇಳಿ ದೇವರು ಸ್ಪಷ್ಟವಾಗಿ ನಮ್ಮನ್ನು ಹೇಳ್ತಾನೆ. ಇವೆಲ್ಲ ನಾವು ಗಮನದಲ್ಲಿಡಬೇಕು. ನಾವು ಎಲ್ಲಿ ಒಂದು ಚಿಕ್ಕದಲ್ಲೇ ನಾವು ಪಾಪ ಮಾಡುವಂಥರಾಗಿದ್ದೇವೆ, ದೊಡ್ಡ ಪಾಪವಾಗಲಿ ಚಿಕ್ಕ ಪಾಪವಾಗಲಿ ದೇವರ ಸನ್ನಿಧಿಯಲ್ಲಿ ಎಲ್ಲ ಪಾಪಗಳು. ಆವಾಗ ನಮಗೆ ಯಾವಾಗಾಗಿ ದೇವರೇ ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾಯಿಲ್ಲ, ನಾನು ಎಷ್ಟು ಪ್ರಯಾಸಪಟ್ಟರೂ ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ, ಇವೆಲ್ಲ ಕಾರ್ಯಗಳು ನಿಮ್ಮಲ್ಲಿ ನಡೆಯುತ್ತವೆ. ಆದರೆ ಯೇಸುವಿನ ಸಮ್ಮುಖದಲ್ಲಿ ನಿಮ್ಮ ಪಾಪಗಳು ಅರಿಕೆ ಮಾಡಿರಿ. ಆದರೆ ಇಲ್ಲಿ ನೋಡ್ರಿ, ಯಾರು ದಾವೀದ ರಾಜನು ಎಷ್ಟೇ ಮನೆಗೆ ಮಾಡಿದರೂ ದೇವರಿಂದ ಬಂದಿದ್ದ ಕೋಪ ಅವನ ಸಂತಾನದ ಮೇಲೆ ನೆರವೇರಿತು. ಪಾಪ ಮಾಡಿದರೆ ಯಾರೇ ಆಗಲಿ, ದೇವರ ಅಭಿಷಕ್ತನಾಗಲಿ, ನಾರ್ಮಲ್ ಮನುಷ್ಯನಾಗಲಿ, ದೇವರ ವಿಧೇಯತೆಯಿಲ್ಲದವನಿಗೆ ದೇವರು ಶಿಕ್ಷಿಸುವಂಥವನೇ ಆಗಿದ್ದಾರೆ. ಯಾಕೆ ಶಿಕ್ಷಿಸುತ್ತಾರೆ ಅಂದರೆ, ನೀನು ಶಿಕ್ಷಿಸಲ್ಲದೆ ಹೋದರೆ ನೀನು ಮನಸ್ಸಿಗೆ ಬಂದಂತೆ ನಡೀತಿ. ಮೊದಲನೇದು, ನಿನ್ನ ಇಚ್ಛೆದಂತೆ ನೀನು ಕಾರ್ಯ ಮಾಡ್ತಾ ಇರ್ತಿ, ನಿನ್ನ ಇಚ್ಛೆದಂತೆ ನೀನು ಹೋಗುತ್ತಾ ಇರ್ತಿ. ಅದಕ್ಕಾಗಿ ದೇವರು ಎಲ್ಲಿ ನಿನ್ನನ್ನು ನಿಂದಿರಿಸಬೇಕು, ಎಲ್ಲಿ ನಿನ್ನ ಬೌಂಡ್ರಿಯನ್ನು ನಿಲ್ಲಿಸಬೇಕು, ಇಲ್ಲಿ ಬೌಂಡ್ರಿವರೆಗೆ ನೀನಿದು ದಾಟಿ ಹೋದರೆ ಅದು ನಿನಗೆ ಆ ನಂಬಿಗಸ್ತನಾಗಿಬಿಡ್ತಿ. ದೇವರ ಸನ್ನಿಧಿಯಲ್ಲಿ ನಿನಗೆ ಯಾವ ಕಾರ್ಯವಿರಲ್ಲ. ನಾವು ಭಾಳಷ್ಟು ವಾಕ್ಯಗಳವ, ಇನ್ನು ಎಷ್ಟು ಬೇಕಾದರೂ ಅಷ್ಟು ವಾಕ್ಯಗಳವ ಹೇಳ್ಬೋದು. ಅಲ್ಲಿ ಯಾಕೆ ದಾವೀದ ರಾಜನ ಈ ವಿಚಾರದಲ್ಲಿ ಬಿದ್ದವನು ಹೋದ, ಅದೇ ಇಲ್ಲಿ ಮತ್ತು ಇನ್ನೊಂದು ಭಾಗ ನೋಡ್ತೇವೆ ನಾವು ಆದಿಕಾಂಡದಲ್ಲಿ. ಯೇಷಪ್ಪನು ಆತನು ಯಾವ ರೀತಿಯಾಗಿ ಆ ವ್ಯಭಿಚಾರ ಹೆಣ್ಣುಮಗಳಿಂದ ಆತನ ಒಂದು ಯಾವ ಮನೆಯಲ್ಲಿ ಕೆಲಸ ಮಾಡುತ್ತಾನೆ, ಆತನ ಬಾಸನ ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿದಳು. ಅವಳಿಗೆ ವ್ಯಭಿಚಾರ ಮಾಡುವುದಕ್ಕೆ ಅವನನ್ನು ಹಿಂಬಾಲಿಸಿದಾಗ ಅವನು ಆತಳಿಗೆ ಕೌನ್ಸಿಲಿಂಗ್ ಮಾಡಿಲ್ಲ, ನೋಡಿ ಇದು ಒಳ್ಳೆಯದಿಲ್ಲ ಕೆಟ್ಟದಿಲ್ಲ. ಆ ಸ್ಥಳದಿಂದ ಏನು ಮಾಡಿದವನು, ಓಡಿ ಹೋಗಿದ. ಅಲ್ಲಿ ಅವಳ ಹತ್ರ ನಿಂತಿಲ್ಲ, ಇಲ್ಲಮ್ಮ ಇದು ತಪ್ಪಾಗಿ ಕೆಲಸ ಮಾಡ್ತಾಯಿದ್ದಿ, ನೀನು ದೇವರಿಗೆ ಆವಿದ್ಯತೆ ಮಾಡ್ತೀಯ ಅಂತ ಅವಳು ಹೇಳಲಿಲ್ಲ. ಅವನು ಆಕೆಗೆ ಏನು ಮಾಡ್ದಲ್ಲಿದ್ದ, ಅವಳು ಮೋಹಿಸ್ತಾ ಇರುವಾಗಲೇ ಅವನು ಏನು ಮಾಡ್ದ, ಆ ಮನೆಯಿಂದ ಹೊರಗೆ ಓಡಿ ಹೋಗುತ್ತಾನೆ. ಇದು ದೇವರ ಒಂದು, ಆದರೆ ಅವನು ದೇವರದಲ್ಲಿ ಮಾರ್ಗದಲ್ಲಿ ಬರೆಯಲ್ಪಟ್ಟಿತ್ತು. ಯಾವುದು? ನಂಬಿಗಸ್ತನು, ದೇವರ ವಿಧತೆ. ಆತನಿಗೆ ದಿವ್ಯ ದರ್ಶನಗಳ ಕನಸುಗಳು ಹೇಳುವ ವರವಿತ್ತು ದೇವರು. ಆತನಿಗೆ ಹುಟ್ಟಿನಿಂದಲೇ ಅವನ ಅಭಿಷೇಕದಿಂದ ಹುಟ್ಟಿದ ಆತನ ಮಗು. ನೋಡಿ, ಆತನಿಗೆ ಜ್ಞಾನದಿಂದ ಭರಪೂರವಾಗಿ ತುಂಬಿಸಿದಯಿತು. ಆದರೆ ಇಲ್ಲಿ ದಾವೀದ ರಾಜನಿಗೂ ಅದೇ ಅಭಿಷೇಕವಿತ್ತು. ಆದರೆ ಆ ಸೈತಾನನ ಒಂದು ಕಾರ್ಯದಲ್ಲಿ ಆತನು ಬಿದ್ದು ಎಷ್ಟು ಕಾರ್ಯ ಮಾಡಿದ. ಆದರೆ ದೇವರಿಗೆ ಮತ್ತೆ ಅವನು ಬಿಡಲಿಲ್ಲ, ಪ್ರಾರ್ಥಿಸಿದ. ನೋಡಿರಿ, ಪ್ರಾರ್ಥನೆ ಅವನು ಮನವಿ ಮಾಡ್ತಾನೆ, ಪ್ರಾರ್ಥನೆ. ಆ ಹುಡುಗನು ಸಾಯ್ತಾನಂತ ಹೇಳ್ತಾನೆ. ದೇವರಿಗೆ ಮೂರು ದಿವಸ ಊಟ ಮಾಡಲ್ಲ, ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆದರೆ ದೇವರ ಉತ್ತರ ಇಲ್ಲ. ದೇವರು ಒಂದು ಜೊತೆ ಆತನು ನಿರ್ಮಿಸಿದ ಒಂದು ಇದಕ್ಕೂ ಹೋಗೋದಿಲ್ಲ. ಆತನು ಯಾವಕ್ಕಾಗಿ ಕಾರ್ಯಕ್ಕಾಗಿ ನೇಮಿಸ್ತಾನೆ ಆತನು, ಯಾಕಂದರೆ ಆತನಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ. ಆತನು ಎದಕ್ಕಾಗಿ ಕಾರ್ಯ ಮಾಡ್ತಾನೆ, ಯಾರ ಮೇಲೆ ಆತನ ರೌದ್ರವನ್ನು ಬರುತ್ತದಲ್ಲ
ಅದು ನೆರವೇರುವವರೆಗೂ ಹೋಗುವಂಥದ್ದಿಲ್ಲ. ಆ ಮಗು ಸಾಯಲ್ಪಡ್ತದೆ. ಆ ಮಗು ಸತ್ತ ನಂತರ ದೇವರಿಗೆ ಆ ವಿಧೇಯತೆಯಾಗಿ ಅವನು ಮತ್ತೆ ಅದೇ ಪಾಪದಲ್ಲಿ ಬಿಡಲ್ಲ. ದೇವರಿಗೆ ವಿಧೇಯತೆಯಾಗಿ ಪ್ರಾರ್ಥಿಸುತ್ತಾನೆ, ಮನವಿ ಮಾಡ್ತಾನೆ, ಸ್ತುತಿ ಸ್ತೋತ್ರಗಳಿಂದ ಸ್ತುತಿಸುತ್ತಾನೆ. ಮತ್ತೆ ತಿರುಗಿ ಆತನ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಆ ಸಾಮರ್ಥ್ಯ ಅವನಲ್ಲಿ ಬಂದಾಗ ಮತ್ತೆ ಅವನ ರಾಜಕಾರ್ಯ ಎಲ್ಲ ನಡೆಯುತ್ತಾ ಇರ್ತದೆ. ನೋಡಿರಿ ಎಷ್ಟೆಲ್ಲ ದೇವರು ಅದ್ಭುತ ಕಾರ್ಯ ಮಾಡಿದ. ಯಾರಿಗೆ ತಿರಸ್ಕರಿಸಿದ ಆ ಟೈಮಲ್ಲಿ ಬೆತ್ತಸೆಗೆ ಮತ್ತು ದಾವೀದನಿಗೆ ಆತನ ಸಂತಾನದಿಂದಲೇ ಮತ್ತು ಸಾಲ್ಮನ್ ರಾಜ್ಯನು ಆ ಒಂದು ಇಸ್ರಾಯೇಲರ ರಾಜ್ಯನಾಗಿ ದೇವರು ಮಾರ್ಪಡಿಸ್ತಾರೆ. ಎಷ್ಟು ಅದ್ಭುತವಲ್ಲ. ಇದೆಲ್ಲ ನಾವು ಮಾಡುವುದೇ ಅದು ನಮ್ಮಲ್ಲಿದ್ದ ದುಷ್ಟಾತ್ಮವನ್ನು ಕೊಲ್ಲುವುದು. ನಾವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಬೇಕು. ಎಲ್ಲಿ? ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಬೇಕು. ಆಮೇನ್ ಆಮೇನ್ ಹಲ್ಲೆಲೂಯಾ. ನೋಡಿ, ನಾವು ಪ್ರಾರ್ಥನೆ ಅಂದರೆ ಒಂದು ಮನವಿ ಮಾತ್ರ, ನಮ್ಮ ವಿಜ್ಞಾಪನೆ, ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ನಾವು ದೇವರಿಗೆ ಸಮರ್ಪಿಸುತ್ತೇವೆ. ನಾ ಇಷ್ಟು ಪ್ರಾರ್ಥನೆ ಮಾಡಿದೆ, ನನಗೆ ದೇವರು ನೋಡಲ್ಪಡ್ತಾನೆ. ಇಲ್ಲ, ನಿನ್ನ ಹೃದಯ ದೇವರ ಯಜ್ಞ. ದೇವರು ಏನಂತ ನನಗೆ ನಾವು ಸೌಲನ್ನು ನೋಡುತ್ತೇವೆ ಸತ್ಯವಾಕ್ಯದಲ್ಲಿ. ಸೌಲನು ಏನು ಮಾಡ್ತಾನೆ? ಏನು ಪಾಪ ಮಾಡಿದನಾ? ಇಲ್ಲ, ಒಂದೇ ಆ ವಿಧೇಯತೆ. ದೇವರಿಗೆ ಆ ವಿಧೇಯತೆ ಆಗಿದ್ದಾನೆ. ಯಾವ ಆ ವಿಧೇಯತೆ? ಹೋಗಿದ ಅಮೋರ್ಯ ದೇಶದಲ್ಲಿ ಏನು ಮಾಡ್ತಾನೆ ದೇವರು? ಅಲ್ಲಿದ್ದ ಎಲ್ಲ ಪ್ರಾಣಿ ಪಕ್ಷಿ ಜನಗಳಿಗೆಲ್ಲ ನೀನು ಸಂಹರಿಸಬೇಕು. ಎಲ್ಲರೂ ದುಷ್ಟಾರ್ಮಿಗಳಾಗಿದ್ದಾರೆ. ಅಂದರೆ ಮಾಟ ಮಂತ್ರದಲ್ಲಿ, ವಿಚ್ ಕ್ರಾಫ್ಟ್ ಕಾರ್ಯದಲ್ಲಿ ಅವರು ಉನ್ನತವಾಗಿ ಎದ್ದಿದ್ದರು. ಅದಕ್ಕಾಗಿ ದೇವರು ಹೇಸಿಸಲ್ಪಡ್ತಾ ಇದ್ದ ಜನರಿಗೆ, ಆ ಒಂದು ದೇಶಕ್ಕಾಗಿ, ಆ ಊರಲ್ಲಿದ್ದ ಎಲ್ಲ ಜನರು ಕೆಟ್ಟು ಹೋಗಿದ್ದರು. ಅದಕ್ಕಾಗಿ ಆ ಸ್ವಾಧೀನ ಮಾಡುವುದಕ್ಕಾಗಿ ದೇವರು ಏನು ಮಾಡ್ದ? ಆ ಊರಲ್ಲಿ ಕಳಿಸಿದ. ಅವನು ಆ ದೇವರ ಸಮ್ಮುಖದಲ್ಲಿ ಹೋದಾಗ ಅವನು ಏನು ಮಾಡ್ತಾನೆ? ಅವನ ರಾಜಕೀಯನ್ನು ನೋಡಿಕೊಳ್ಳುವುದಕ್ಕಾಗಿ ದೇವರಿಗೆ ಆ ವಿಧೇಯತೆ ಆಯ್ತಾನೆ. ಒಂದು ಜನಗಳನ್ನು ಮೆಚ್ಚುಗೆಗಾಗಿ ಅಲ್ಲಿದ್ದ ಒಳ್ಳೆಯ ಹಸುಗಳನ್ನು ಮತ್ತು ದನ ಕುರಿಗಳನ್ನು ತರುವಂತನಾಗಿದ್ದಾನೆ. ಒಂದೊಂದು ಕೊಬ್ಬಿದ ಒಂದೊಂದು ಆಕಳುಗಳು, ಎಮ್ಮೆ, ಹೋರಿಗಳನ್ನು ತರುವಂತನಾಗಿದ್ದಾನೆ. ತಂದೆ ಆ ಜನರಿಗೆ ಮೆಚ್ಚುಗೆ ಮಾಡ್ತಾನೆ. ಆದರೆ ದೇವರ ಸನ್ನಿಧಿಯಲ್ಲಿ ಏನಾದ? ಅವನು ಕೆಟ್ಟವನಾದ. ಆಮೇಲೆ ನೋಡ್ರಿ, ದೇವರ ಸನ್ನಿಧಿಯಲ್ಲಿ ಕೆಟ್ಟವನಾದ. ಯಾಕಂದರೆ ದೇವರಿಗೆ ಆ ವಿಧೇಯತೆ ಮಾಡ್ದ. ಆಗ ಸೌಲನು ಕೇಳಿದಾಗ ದೇವರು ಹೇಳ್ತಾನೆ, ನಿನ್ನ ಪ್ರಾರ್ಥನೆ, ನಿನ್ನ ಉಪವಾಸ ಪ್ರಾರ್ಥನೆ, ನೀ ಮಾಡುವ ಒಂದೊಂದು ಕಾರ್ಯ ನನಗೆ ಬೇಕಾಗಿಲ್ಲ. ನೀನು ಅರ್ಪಿಸುವ ಯಜ್ಞಗಳು ನನಗೆ ಬೇಕಾಗಿಲ್ಲ ಅಂತಂದು ನಾನು ಹೇಳಿದ ಮಾತಿಗೆ ವಿಧೇಯನಾಗಿರು. ನೋಡಿ, ದೇವರು ನೀನೇನು ಕಷ್ಟಪಡ್ತೀನಿ, ನನಗೆ ಯಜ್ಞಗಳು ಮಾಡ್ತೀವಿ, ಅದೆಲ್ಲ ಸಮರ್ಪಣೆ ನನಗೆ ಬೇಕಾಗಿಲ್ಲ. ಯಜ್ಞಗಳು ಬೇಕಾಗಿಲ್ಲ, ನಿನ್ನ ಸಮರ್ಪಣೆ ನನಗೆ ಬೇಕಾಗಿಲ್ಲ. ಏನು ಬೇಕಾಗಿದೆ? ನೀನು ನನಗೆ ವಿಧೇಯತನಾಗಿ, ನಾನು ನಿನಗೆ ಎಷ್ಟು ಹೇಳಿದೆ ಅಷ್ಟು ಮಾತ್ರ ಕಾರ್ಯ ಮಾಡು ಅಂತ ಹೇಳುವಂತನಾಗಿ ನನಗೆ ಸ್ತೋತ್ರ ಯೇಸುವೆ. ನೋಡಿ, ನಾವು ಇಲ್ಲಿ ಆ ವಿಧೇಯತೆಯಲ್ಲಿ ನೋಡ್ಬೇಕಾದ್ರೆ ಸೌಲನಿಗೆ ಮಾತ್ರ ಹೋಲಿಸ್ತೀವಿ. ಎಷ್ಟಾಗಿ ಕಾರ್ಯ ಮಾಡೋದು ಸೌಲನು. ಆ ಸೌಲನಿಗೆ ಎಷ್ಟೆಲ್ಲ ಅಭಿಷೇಕ ತಗೋತು. ಆಮೇಲೆ ದೇವರ ಕಾರ್ಯ ಮಾಡುವಾಗ ಎಲ್ಲ ಅಂಧಕಾರ ಶಕ್ತಿಗಳನ್ನು ಮುರಿಯುತ್ತಾ ಇರ್ತಾನೆ. ಆದರೂ ದೇವರ ಒಂದಕ್ಕೆ ಪ್ರಸನ್ನತೆ, ಆತನ ಮೇಲಿಂದ ಸಾಮರ್ಥ್ಯ ಹೋಗಲ್ಪಟ್ಟಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಮನ್ನು ನಾವು ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ನಡಿಬೇಕಾದರೆ ನಾವು ದೇವರ ವಿಧೇಯತೆಯನ್ನು ಕೈಕೊಂಡು ನಡಿಬೇಕು. ಅಲ್ಲಿ ಮಾತ್ರ ಇರ್ತದೆ. ಯಾವಾಗ ನಾವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತೇವೆ, ಅಲ್ಲಿ ಮಾತ್ರ ನಮಗೆ ಕಾರ್ಯಗಳು ನಡೀತವೆ. ಪ್ರಿಯ ಸಹೋದರೇ, ಈ ವಾಕ್ಯವನ್ನು ಮುಗಿಸಲ್ಪಡ್ತೇನೆ. ನಿಮ್ಗೆ ಅನ್ನಿಸ್ತದೆ ದೇವರು ನಿಮ್ಮನ್ನು ಮುಟ್ಟಲ್ಬೇಕು. ಒಂದೇ, ನೀವು ಮನಪೂರ್ವಕವಾಗಿ ಮುಂಜಾನೆ ಜಾವದಲ್ಲಿ 3ನೇ ಗಂಟೆ, 4ನೇ ತಾಸು, 5ನೇ AM ನೀವು ಪ್ರಾರ್ಥಿಸುವಾಗ ನಿಮ್ಮ ಹೃದಯದಲ್ಲಿದ್ದ ದೇವರು ನಿಮ್ಮನ್ನು ಹೊರಗೆ ಕರೆಯುತ್ತಾನೆ. ನಿಮ್ಮ ಎಲ್ಲ ವಂಚನೆಗಳು ತೆಗೆಯುತ್ತಾನೆ. ನಿಮಗೆ ಯಾರ ಜೊತೆ ಇರಬೇಕು, ಎಲ್ಲಿ ಕೂಡಬೇಕಂತೇಳಿ ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಆತನ ಸಮ್ಮುಖದಲ್ಲಿ ಕಾರ್ಯ ಮಾಡಲಿ. ಹಲ್ಲೆಲೂಯಾ, ಆಮೇನ್. ಈ ವಾಕ್ಯ ನಿಮ್ಮೆಲ್ಲರಿಗೂ ಹೃದಯಕ್ಕೆ ಮುಟ್ಟಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್, ಆಮೇನ್, ಆಮೇನ್.